ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ, KR ಪೇಟೆ ಪುರಸಭೆ ಕಾರ್ಯಾಲಯಕ್ಕೆ ಪಾಂಡವಪುರ ಉಪವಿಭಾಗ ಅಧಿಕಾರಿ ಹಾಗೂ ಪುರಸಭೆ ಆಡಳಿತಾಧಿಕಾರಿಯಾದ KR ಶ್ರೀನಿವಾಸ್ ಭೇಟಿ ನೀಡಿ ಜನಸಾಮಾನ್ಯ ಕೆಲಸ ಕಾರ್ಯಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ಶುದ್ಧ ಕುಡಿಯುವ ನೀರಿನ ಸರಬರಾಜು, ಸ್ವಚ್ಛತೆ, ಬೀದಿ ದೀಪಗಳ ನಿರ್ವಹಣೆ ಹಾಗೂ ಸಾರ್ವಜನಿಕ ಸೇವೆಗಳಲ್ಲಿ ಯಾವುದೇ ನಿರ್ಲಕ್ಷ್ಯ ತೋರಬಾರದು ಎಂದು ಸೂಚಿಸಿದರು. ಪುರಸಭೆ ವ್ಯಾಪ್ತಿಯ ಸರ್ಕಾರಿ ಆಸ್ತಿಗಳ ಒತ್ತುವರಿಯನ್ನು ಯಾವುದೇ ಮುಲಾಜಿಲ್ಲದೆ ತೆರವುಗೊಳಿಸುವಂತೆ ಆದೇಶಿಸಿ ಬಡವರು ಹಾಗೂ ಮಧ್ಯಮ ವರ್ಗದವರಿಗೆ ನಿವೇಶನ ವಿತರಣೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಹೇಳಿದರು. ಪಟ್ಟಣದಲ್ಲಿ ಹೆಚ್ಚುತ್ತಿರುವ ಸಂಚಾರ ಸಮಸ್ಯೆ ಹಾಗೂ ಫುಟ್ಪಾತ್ ಅತಿಕ್ರಮಣದ ಬಗ್ಗೆ ಕೂಡ ಶೀಘ್ರ ಕ್ರಮಕ್ಕೆ ಭರವಸೆ ನೀಡಿದರು. ವರದಿ ಡಾಕ್ಟರ್ KR ನೆಲಕಂಠ, ಕೃಷ್ಣರಾಜಪೇಟೆ. ಇವತ್ತು ಕೃಷ್ಣರಾಜಪೇಟೆ ಪಟ್ಟಣದ ಪುರಸಭೆಗೆ AC ಅವರು ಬಂದಿದ್ದರು, ಉಪವಿಭಾಗಾಧಿಕಾರಿಗಳು. ಇವತ್ತು ಏನು ಪಟ್ಟಣದಲ್ಲಿ ನಡೀತಾ ಇರುವಂಥ ಫುಟ್ಪಾತು ಅಲ್ಲಿ ಏನು ಎಲ್ಲ ರಸ್ತೆಗಳನ್ನ ಅಕ್ರಮಣ ಮಾಡಿಕೊಂಡು ಅಲ್ಲಿ ಮಾಡ್ತಾ ಇರುವಂಥದ್ದೆಲ್ಲ ಅವರೆಲ್ಲ ಒಂದು ಕಡೆ ಸ್ಥಳಾಂತರ ಮಾಡಿ ಅವ್ರಿಗೆ ಉದ್ಯಮಕ್ಕೂ ಅವಕಾಶಗಳಾಗಬೇಕು, ಫುಟ್ಪಾತ್ ತೆರವಾಗಿ ಸಂಚಾರಕ್ಕೆ ವ್ಯವಸ್ಥೆ ಚೆನ್ನಾಗಾಗಬೇಕು ಅಂತೇಳಿ AC ಅವ್ರಿಗೆ ಮತ್ತು ಏನು ಚೀಫ್ ಆಫೀಸರ್ ಅವರಿಬ್ಬರಿಗೂ ಗಮನ ಸೆಳೆಯುವಂಥದ್ದನ್ನ ಮಾಡಿದ್ದೀವಿ. ಜೊತೆಗೆ ಏನು ಹಳೆ LIC ಬಿಲ್ಡಿಂಗ್ ಇದೆ, ಅದು ಪಟ್ಟಣದ ಹೃದಯ ಭಾಗದಲ್ಲಿದೆ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿದೆ. ಆ ಹಳೆ LIC ಬಿಲ್ಡಿಂಗು ಅವಧಿ ಮುಗ್ದೋಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಅದನ್ನ ಸಂಬಂಧಪಟ್ಟ ಇಲಾಖೆಗೆ ಬರೆದು ಕಾಗದಪತ್ರಗಳ ಬರೆದು ಆ ಹಳೆ LIC ಡೆಮಾಲಿಷ್ ಮಾಡಬೇಕು. ಇಲ್ಲ ಅಂದರೆ ಪ್ರತಿದಿನ ಸಾವಿರಾರು ಜನ ಇಡೀ ತಾಲೂಕಿಂದ ಹೊರ ಜಿಲ್ಲೆಯಿಂದ ಪ್ರತಿದಿನ ಬರುವಂಥ ಸ್ಥಳ ಅದು. ಆ ಬಿಲ್ಡಿಂಗು ಸ್ವಲ್ಪನೇ ಕುಸಿತಾ ಇದೆ. ಅದು ಅದಾಗೆ ಕುಸಿತು ಹಲವಾರು ಜನರ ಪ್ರಾಣಕ್ಕೆ ಹಾನಿ ತರೋ ಮುನ್ನ ಮೊದಲು ಆ ಬಿಲ್ಡಿಂಗ್ನ ಇರುವಂಥವ್ರನ್ನ ತೆರವು ಮಾಡಿ ಡೆಮಾಲಿಷ್ ಮಾಡಬೇಕು ಅಂತೇಳಿ ಇವತ್ತು AC ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ. ಇನ್ನು ಪಟ್ಟಣದ ವಿವಿಧ ಸಮಸ್ಯೆಗಳ ಬಗ್ಗೆ ಏನು ಉಪವಿಭಾಗಗಳಿಗೆ ನಾವು ಗಮನ ಸೆಳೆಯುವಂಥದ್ದು ಮಾಡಿದ್ವಿ. ಅವರು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ, ನಾವು ಆಡಳಿತಾಧಿಕಾರಿ ಇದ್ದೀನಿ, ಸಂಪೂರ್ಣವಾಗಿ ಇಡೀ ಪಟ್ಟಣದ ಜನರ ಮೂಲಸೌಕರ್ಯಗಳನ್ನ ಕಾಪಾಡೋದು ಜವಾಬ್ದಾರಿ ನಮ್ಮದಿದೆ, ಕೆಲಸವನ್ನು ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಇವತ್ತು ಪುರಸಭೆಗೆ ಏನು ಪಟ್ಟಣದ ಎಲ್ಲ ಒಂದು ಸಮಾನ ಮನಸ್ಕರು ಬಂದು ಮನವಿ ಮಾಡುವಂಥದ್ದು ಮಾಡಿದ್ದೀವಿ. ನಿಮ್ಮ ಹೆಸರು? ವೇಣು ಅಂತೇಳಿ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ. ನಿಮಗೆ ಯಾರು ಹಾಕಿದ್ರು ಪರವಾಗಿಲ್ಲ, ಸೋಮವಾರ ಏನಂತ ಹೇಳಪ್ಪ ಯಾರ ಹತ್ರ ಇದೆ ಅಂತ ಸರ್ ಇನ್ನೂ ಮಾಡ್ತೀವಿ. ಕೇಸ್ ತಗೋತಾನೆ ಇರಲಿಲ್ಲ, 3 ಮಿಸ್ ಆಗೋದು. ನೆಕ್ಸ್ಟ್ ಗ್ಯಾರಂಟಿ. ಏನು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಇರುವಂಥ ಸುಮಾರು 120ಕ್ಕೂ ಹೆಚ್ಚು ಮಳಿಗೆಗಳು ಸುಮಾರು ಹಲವಾರು ವರ್ಷಗಳಿಂದ ಅದು ಬಲಾಢ್ಯರ ಕೈವಶದಲ್ಲಿದೆ. ಅದು ಬಹಿರಂಗ ಹರಾಜು ಆಗದೇನೆ ಇರುವಂಥದ್ದನ್ನ ನಾವು ಲೋಕಾಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಪುರಸಭೆ ಮತ್ತು AC ಅವರು ಕಳೆದ 1.5 ವರ್ಷದಿಂದನೂ ಅದನ್ನ ಕಾಗದ ಪತ್ರಗಳನ್ನ ನಾವು ಅರ್ಜಿಗಳು ಕೊಡ್ಕೊಂಡ್ಬಂದಿದ್ದೀವಿ. ಈಗ ಅದು ಅತಿ ಶೀಘ್ರದಲ್ಲಿ ಲೋಕಾಯುಕ್ತ ಕಚೇರಿಯಿಂದ ಒಂದು ಅಂತಿಮ ಪತ್ರ ಬಂದಿದೆ. ಏನು ಈ ತಿಂಗಳ ಅಂತ್ಯಕ್ಕೆ ಹರಾಜು ಪ್ರಕ್ರಿಯೆ ನೋಟಿಫಿಕೇಶನ್ ಹೊಡಿಸ್ಬೇಕು ಅಂತೇಳಿ. ಹಾಗಾಗಿ AC ಅವರು ಅದೇನು ಹೇಳಿದ್ದಾರೆ, ಚೀಫ್ ಆಫೀಸರ್ ಹೇಳಿದ್ದಾರೆ, ಮುಂದಿನ ತಿಂಗಳೇ ಅದನ್ನು ಏನು ಬಹಿರಂಗ ಹರಾಜು ಪಡಿಕೆ ಸುಮಾರು 120ರಿಂದ 150 ಮಳಿಗೆಗಳು ಏನಿದೆ ಪುರಸಭಾ ಇದರಿಂದ ಪುರಸಭೆ ವ್ಯಾಪ್ತಿಗೆ ಒಳಪಟ್ಟಂಥವು ಮಳಿಗೆಗಳು ಅದನ್ನು ಬಹಿರಂಗ ಹರಾಜು ಪಡಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಅದನ್ನು ಈ ಸಂದರ್ಭದಲ್ಲಿ ನಾವು ಕೃಷ್ಣರಾಜಪೇಟೆ ಪುರಸಭಾ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ವಾರ್ಡ್ಗಳಲ್ಲಿ ನೈರ್ಮಲ್ಯ ಇನ್ನೂ ಸುಧಾರಿಸಿಲ್ಲ, ಕುಡಿಯೋ ನೀರು ಸರಿಯಾಗಿ ಬಿಡ್ತಾ ಇಲ್ಲ. ಜೊತೆಗೆ ಕೇವಲ ಬ್ಯಾಂಕ್ಗಳು, ಆಫೀಸ್ಗಳಷ್ಟೇ ಅಲ್ಲ, ಎಲ್ಲ ಅಂಗಡಿ ಮುಂಗಟ್ಟುಗಳ ಮುಂದೆನೂ ಕೂಡ ವಾಹನ ಸವಾರರು ಅಡ್ಡಾದಿಡ್ಡಿ ವಾಹನಗಳು ನಿಲ್ಲಿಸ್ತಾ ಇದ್ದಾರೆ. ಅದು ಪಾದಚಾರಿಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ದಯಮಾಡಿ ಪೊಲೀಸ್ ಇಲಾಖೆ ಇರ್ಬೋದು, ಪುರಸಭೆ ಇರ್ಬೋದು, ತಾಲೂಕು ದಂಡಾಧಿಕಾರಿಗಳಿರ್ಬೋದು,
ಎಲ್ಲರೂ ಕೂಡ ಕ್ರಮ ಕೈಗೊಂಡು ಅವರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ವಿಶೇಷವಾದಂಥ ಅವಕಾಶ ಕಲ್ಪಿಸಿಕೊಟ್ಟು ನೈರ್ಮಲ್ಯನ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಅಧಿಕಾರಿಗಳನ್ನು ಮನವಿ ಮಾಡ್ತಾಯಿದ್ದೀವಿ. ತಮ್ಮ ಹೆಸರು? ಜಯಕುಮಾರ್, ಹಿತರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ವಿಶ್ವನಾಥಪೇಟೆ. ಕಾಶಿ ಜಯಕುಮಾರ್ ಅಂದ್ಬಿಟ್ಟು ಇವರು ಪ್ರಧಾನ ಕಾರ್ಯದರ್ಶಿಗಳು. ನಾವು ಇದು ಉದ್ದೇಶ ಇಷ್ಟೇ, ನಮ್ಮದು ಸಮಿತಿಯ ಉದ್ದೇಶ KR ಪೇಟೆ ಟೌನಿನ ನಾಗರಿಕ ಸಮಸ್ಯೆಗಳು ಏನಿದ್ದಾವೆ ಅದನ್ನು ಎಲ್ಲ ಇಲಾಖೆಗಳ ಸಮಸ್ಯೆಗಳನ್ನು ನಾವು ನಮ್ಮ ನಾಗರಿಕ ರಕ್ಷಣಾ ಸಮಿತಿಯಿಂದ ಅದನ್ನು ಪರಿಹರಿಸೋಕ್ಕೋಸ್ಕರ ನಮ್ಮ ಸಮಿತಿ ಮುಖಾಂತರ ಸುಮಾರು 3-4 ವರ್ಷದಿಂದ ಹೋರಾಟಗಳು ಮಾಡ್ಕೊಂಡ್ಬಂದಿದ್ದೀವಿ. ಇವತ್ತು ಸಹಿತ AC ಅವರು KR ಪೇಟೆ ಮುನ್ಸಿಪಾಲ್ಟಿಗೆ ಅವರೇ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರೋದ್ರಿಂದ ನಮ್ಮನ್ನು ಬರೆಯಿಡಿದ್ರು. ಅವ್ರಿಗೂ ಸಹಿತ ನಮ್ಮ ಕರವೇ ಇವರು ವೇಣುಗೋಪಾಲ್ ಹೇಳ್ದಂಗೆ KR ಪೇಟೆ ಟೌನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಮತ್ತು ಸಿಕ್ಕಾಪಟ್ಟೆ ಫುಟ್ಪಾತ್ ವ್ಯಾಪಾರಿಗಳ ಇದಾಗಿ ನಾಗರಿಕರುಗಳು ಓಡಾಡೋಕ್ಕೆ ತೊಂದರೆ ಆಗಿದೆ. ಫುಟ್ಪಾತ್ನೇ ಆಕ್ರಮ ಮಾಡ್ಕೊಂಬಂದು ರಸ್ತೆಗಳಲ್ಲಿ ಓಡಾಡ್ತಾರೆ. ಈ ಬಗ್ಗೆ ನಾವು ಪ್ರೆಸ್ ಮೀಟು ಕರೆದು ಒಂದು ಮನವಿ ಕೊಟ್ಟಿದ್ವಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ, DC ಗೆ, AC ಗೆ ಮತ್ತು ಪೊಲೀಸ್ ಇದಕ್ಕೆ ಕೊಟ್ಟಿದ್ವಿ. ಈ ವಿಚಾರದಲ್ಲಿ ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ ದಯವಿಟ್ಟು ಆದಷ್ಟು ಬೇಗ ಇವ್ರು ಹೇಳ್ದಂಗೆ ಹಳೆ ಮುನ್ಸಿಪಾಲ್ಟಿ ಬಿಲ್ಡಿಂಗ್ನು ಹೊಡೆದಾಕಿ ಅದೇನು ಜಾಗ ಇದೆ ಅದನ್ನು ಏನಾಗಿದೆ, ಮೊನ್ನೆ ನಾವು ಈ ವಿಚಾರದಲ್ಲಿ ಪ್ರೆಸ್ ಮೀಟ್ ಕೊಟ್ಟಾಗ ಕೆಲವರು ನಮಗೆ ಫೋನ್ ಮಾಡಿ ಕೇಳಿದ್ರು, ಫುಟ್ಪಾತ್ ವ್ಯಾಪಾರಿಗಳನ್ನ ತೆರವುಗೊಳಿಸಿ ಅಂತ ಹೇಳ್ತೀರಿ, ನಾವೆಲ್ಲ ಹೋಗ್ಬೇಕು, ನಾಳೆ ಏನು ಪ್ರಾಬ್ಲಮ್ಮು ಅಂತ. ಅದಕ್ಕೆ ಅವ್ರಿಗೂ ಸೂಕ್ತ ಸೌಲಭ್ಯ ಕಲ್ಪಿಸ್ಕೊಡ್ಬೇಕಾದ್ದು ನಮ್ಮ ಪುರಸಭೆಯ ಮತ್ತು ಆಡಳಿತಾಧಿಕಾರಿಗಳ ಕರ್ತವ್ಯ. ಆ ದೃಷ್ಟಿನಲ್ಲಿ ಏನು ಹಳೆ ಪುರಸಭೆ LIC ಬಿಲ್ಡಿಂಗ್ ಇದೆ ಆ ಜಾಗನ ಕಂಪ್ಲೀಟ್ ಡಿಮಾಲಿಷ್ ಮಾಡಿ ಅಲ್ಲಿ ಯಾರ್ಯಾರು ಫುಟ್ಪಾತ್ ವ್ಯಾಪಾರಿಗಳು ಇತರ ವ್ಯವಸ್ಥೆಗಳಿಗೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಅವಕಾಶ ಮಾಡಬೇಕು ಅಂತ ನಮ್ಮ ಮನವಿ ಇದೆ. ಇದಲ್ಲದೆ ಇನ್ನೊಂದು ಮತ್ತೆ ಏನು ಅಂತಂದರೆ KR ಪೇಟೆ ಟೌನಲ್ಲಿ ಈಗ ಸಿಕ್ಕಾಪಟ್ಟೆ ಬೆಳೀತಾ ಇರೋದ್ರಿಂದ ವೆಹಿಕಲ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟು ಎಲ್ಲ ಬ್ಯಾಂಕ್ಗಳ ಮುಂದೆನೂ ಸಹಿತ ವೆಹಿಕಲ್ಗಳು ಏನಾಗಿದೆ ಅಡ್ಡಾದಿಡ್ಡಿ ನಿಲ್ಲಿಸ್ಬಿಡ್ತಾರೆ. ಬ್ಯಾಂಕಿಗೆ ಹೋಗೋಂಥ ಸಾರ್ವಜನಿಕರಿಗೆ ಗ್ರಾಹಕರುಗಳಿಗೆ ಒಳಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ. ಈ ನಿಟ್ಟಿನಲ್ಲಿ ನಮ್ಮದೊಂದು ಬೇಡಿಕೆ ಏನಪ್ಪ ಇದೆ ಅಂತಂದರೆ ಪೊಲೀಸ್ ಇನ್ಸ್ಪೆಕ್ಟರ್ನವ್ರಿಗೆ ಆಗಲಿ ಮತ್ತು ಮಂಡ್ಯ SP ಗೆ ಆಗಲಿ ಆಯಾ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಒಂದು ನೋಟಿಸ್ ಇಶ್ಯೂ ಮಾಡಿ ಆಯಾ ಬ್ಯಾಂಕಿಂದ ಒಬ್ಬೊಬ್ಬರು ಇವ್ರನ್ನ ಸೆಕ್ಯೂರಿಟಿ ಗಾರ್ಡ್ನ ಅಪಾಯಿಂಟ್ ಮಾಡ್ಕೋಬೇಕು. ಅಪಾಯಿಂಟ್ ಮಾಡಿಕೊಂಡು ಅವರು ಆಯಾ ಬ್ಯಾಂಕಿಗೆ ಬರ್ತಕ್ಕಂಥ ಸಾರ್ವಜನಿಕರ ವಾಹನಗಳನ್ನ ಕ್ರಮಬದ್ಧವಾಗಿ ನಿಲ್ಲಿಸೋದ್ರಿಂದ ಸಾರ್ವಜನಿಕರಿಗೆ ಬ್ಯಾಂಕ್ ವ್ಯವಹಾರ ಮಾಡೋದಕ್ಕೆ ಆಗಲಿ ಓಡಾಡೋದಕ್ಕೆ ಆಗಲಿ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮದು ಇನ್ನೂ ಹಲವಾರು ಯೋಜನೆಗಳಿದ್ದಾವೆ. ಅದರಿಂದ ನಮ್ಮ ಎಲ್ಲ KR ಪೇಟೆ ಟೌನ್ ಇವರು ಸಹಕಾರ ನೀಡಬೇಕು ಅಂತ ಕೋರ್ತೇನೆ. ತಮ್ಮ ಹೆಸರು ಸರ್? KS ಸುರೇಶ್ ಕುಮಾರ್ ಅಂತ, ನಾಗರಿಕ ರಕ್ಷಣಾ ಸಮಿತಿ ಅಧ್ಯಕ್ಷ KR ಪೇಟೆ.